ಮಳೆ ಬಂದ್ರೆ ಬೆಳೆ, ಮಳೆ ಬಂದ್ರೆ ಜಲಾಶಯಗಳಿಗೆ ಜೀವಕಳೆ. ಆದರೆ ಈ ಬಾರಿ ವರುಣ ರಾಜ್ಯದ ಮೇಲೆ ಅವಕೃಪೆಯನ್ನ ತೋರಿದಾನೆ. ಇದೇ ಹೊತ್ತಲ್ಲಿ ಕಾವೇರಿ ನೀರಿಗಾಗಿ ತಮಿಳುನಾಡಿನ ಹಪಾಹಪಿ ಹೆಚ್ಚಾಗಿದೆ. ನೆರೆ ರಾಜ್ಯದ ತಾಳಕ್ಕೆ ತಕ್ಕಂತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೀಡಿದೆ. ಇದು ನೀರು ಹೋಗದ ಗಂಟಲಲ್ಲಿ ಕಡುಬು ತುರುಕಿದಂತಾಗಿದೆ. ಇದೀಗ ಸಿಡಬ್ಲ್ಯೂಆರ್ಸಿ ಆದೇಶದ ಬಗ್ಗೆ ಸಿಎಂ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇತ್ತ ಸದ್ಯಕ್ಕೆ ತಮಿಳುನಾಡಿಗೆ ನೀರು ಹರಿಸದೇ ಇರುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ, ಆದ್ರೆ ತಮಿಳುನಾಡಿನ ಪಾಲಿಕೆ ಖ್ಯಾತಿ ತೆಗೆಯೋರು ವಾರಿ. ಮಳೆ ಇಲ್ಲ, ಜಲಾಶಯದಲ್ಲಿ ನೀರಿಲ್ಲ, ಡ್ಯಾಂ ಬತ್ತಿ ಹೋಗಿದ್ರು ನೀರು ಬೇಕು ಅನ್ನೋದು ತಮಿಳುನಾಡಿನ ಜಾಯಮಾನ. ಇದೀಗ ನೆರೆ ರಾಷ್ಟ್ರದ ಹಠಮಾರಿತನಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಣಿದಿದೆ. ಸಿಡಬ್ಲ್ಯೂಆರ್ಸಿಯ ಆದೇಶ ಕನ್ನಡಿಗರು ಅನ್ನದಾತರ ರಣಾಕ್ರೋಶಕ್ಕೆ ಕಾರಣ ಆಗಿದೆ. ಮಳೆ ಇಲ್ಲದ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾವೇರಿ ಕಿಚ್ಚು ಸವಾಲಾಗಿ ಪರಿಣಮಿಸಿದೆ. ತಮಿಳುನಾಡಿಗೆ ಕಾವೇರಿ, ಕರ್ನಾಟಕಕ್ಕೆ ಬರೆ. ಕಾನೂನು ತಜ್ಞರ ಮೊರೆ ಹೋದ ಸಿಎಂ ಡಿಕೆಶಿ. ಕಾವೇರಿ ಕಣಿವೆಯ ಜಲಾಶಯಗಳಲ್ಲಿ 54% ಮಾತ್ರ ನೀರು ಸಂಗ್ರಹ ಇದೆ. 4 ಡ್ಯಾಂಗಳಲ್ಲಿ 62 ಟಿಎಂಸಿ ನೀರಿನ ಸಂಗ್ರಹ ಇದೆ. ಇಷ್ಟಾದ್ರೂ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಿಸಿದೆ. ಇದು ಮಳೆ ಇಲ್ಲದ ಹೊತ್ತಲ್ಲಿ ಕರ್ನಾಟಕಕ್ಕೆ ಗಾಯದ ಮೇಲೆ ಬರೆ ಎಳೆದಿದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿಯ ಆದೇಶದ ಬಗ್ಗೆ ಸಿಎಂ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕಾನೂನು ತಜ್ಞರೊಂದಿಗೆ ಸಭೆ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಜಲ ವಿವಾದಗಳು ಮುಂದಿನ ಕಾನೂನು ಹೋರಾಟದ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ. 2 ಬಾರಿ ಅವರು ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಈ ಮಧ್ಯದಲ್ಲಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡ್ಲಿಕ್ಕೆ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವ್ರಿಗೆ ನೋಡ್ಬೇಕಾದ್ದು ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಡ್ವೊಕೇಟ್ ಜನರಲ್ ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಕಷ್ಟ ಎಂದ ರಾಮಲಿಂಗಾರೆಡ್ಡಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದಕ್ಕೆ ಕಾವೇರಿ ಕೊಳ್ಳದಲ್ಲಿ ಅನ್ನದಾತರ ಆಕ್ರೋಶ ಹೆಚ್ಚಾಗಿದೆ. ಹೀಗಾಗಿ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಲಾಖೆಯ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದಂತೆ ನೀರು ಹರಿಸೋ ಅನಿವಾರ್ಯತೆ ಇದ್ದು ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು ಅಂತ ಅಧಿಕಾರಿಗಳ ಜೊತೆ ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಚಿವರು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಪಾಲಿಸುವುದು ಕಷ್ಟವಾಗಲಿದೆ ಎಂದಿದ್ದಾರೆ. 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತೆ ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. ಮತ್ತೆ ಇವತ್ತು ಅವರು ಆದೇಶ ಕೊಟ್ಟಿರೋದನ್ನ ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗ್ಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಈಗ ಮಳೆ ಬಂದು ಈಗ ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗರಾರು ಇರಲ್ಲ. ಯಾರು ಇಲ್ಲ ಬಿಡೋದಿಲ್ಲ. ನೀರು ಬಿಡ್ತೀವಿ ಅಂತ ಹೇಳಿದ್ರೆ
ಅವ್ರು ಪ್ರತಿಭಟನೆ ಮಾಡ್ಬೇಕಪ್ಪ. ನಾವೇನು ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ನೀರಿಲ್ಲ ಅವರಿಗೆ ಕೊಡಿ ಅಂದ್ರೆ ಹಿಂಗೆ ಪರಂ ಪ್ರಶ್ನೆ. ನೀರಿದ್ರೆ ತಾನೇ ಬಿಡೋದು ಎಂಬಿ ಪಾಟೀಲ್ ಗರಂ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶದ ಬಗ್ಗೆ ಕಾಂಗ್ರೆಸ್ ಸಚಿವರು ಚಕಾರ ಎತ್ತಿದ್ದಾರೆ. ನಮ್ಮಲ್ಲೇ ನೀರಿಲ್ಲ, ತಮಿಳುನಾಡಿಗೆ ನೀರು ಕೊಡಿ ಅಂದ್ರೆ ಹೇಗೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಇತ್ತ ನಮ್ಮಲ್ಲಿ ನೀರಿದ್ರೆ ತಾನೇ ಬಿಡೋದು ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಈ ಬಾರಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಎಲ್ಲಾ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟಿದೆ, ಲೈಫ್ ಸ್ಟೋರೇಜ್ ಎಷ್ಟಿದೆ, ವೆಟ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಬಹಳಷ್ಟು ಸಲ ನಮಗೆ ಬಿದ್ದಿದೆ, ಸಾಕಷ್ಟು ಗೊತ್ತಿಲ್ಲ. ಹೀಗಾಗಿ ಅಂತ ಸಂದರ್ಭದಾಗ ನಾವು ಅವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು ಮತ್ತೆ ಅಪೀಲ್ ಮಾಡುವಂಥದ್ದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆ ನೀರಿಲ್ಲ, ನಮಗೆ ನಮ್ಮ ರಿಕ್ವೈರ್ಮೆಂಟ್ ನೀರಿಲ್ಲ, ನಮ್ಮ ನೆಕ್ಸ್ಟ್ ಮನವರಿಕೆ ಮಾಡ್ಕೊಳ್ಬೇಕು. ಬರಿದಾದ ಬಾವಿಯಲ್ಲಿ ನೀರು ಬಗೆದಂತೆ ಬತ್ತಿ ಹೋಗಿರುವ ಕೆಆರ್ಎಸ್ ಒಡಲನ್ನೇ ಇರಿಯಲು ತಮಿಳುನಾಡು ಮುಂದಾಗಿದೆ. ಇದೆಲ್ಲದರ ಹೊರತಾಗಿ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯ ಸರ್ಕಾರ ತಲೆಬಾಗುತ್ತಾ ತಮಿಳುನಾಡಿಗೆ ನೀರು ಹರಿಸುತ್ತಾ ಅಥವಾ ನೀರು ಹರಿಸದೆ ಕಾನೂನು ಸಮರ ಸಾರುತ್ತಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.